ಓಂ ಗುರುಭ್ಯೋ ನಮಃ. ಬಂಧುಗಳೇ, ಸಾಧನೆ ಅಂದ ಮೇಲೆ ಅದರಲ್ಲಿ ಸಾವಿರಾರು ಸಮಸ್ಯೆಗಳು ಇದ್ದೇ ಇರುತ್ತೆ. ಆ ಎಲ್ಲ ಸಮಸ್ಯೆಗಳನ್ನ ಎದುರಿಸುವವರೆಗೂ ಅಂದ್ರೆ ಅವುಗಳನ್ನ ಮೆಟ್ಟಿ ನಿಲ್ಲುವವರೆಗೂ ಯಾರೂ ಕೂಡ ಸಾಧಕ ಅಂತ ಕರೆಸಿಕೊಳ್ಳಲು ಸಾಧ್ಯ ಇಲ್ಲ. ಹೀಗಾಗಿ ಬಹುತಾಂಶವಾಗಿ ಯಾರೂ ಕೂಡ ಸಾಧನೆಯ ದಾರಿಯನ್ನೇ ಹಿಡಿಯುವುದಿಲ್ಲ. ಬಂಧುಗಳೇ, ಸಾವಿರಾರು ಸಮಸ್ಯೆಗಳಲ್ಲಿ ಮೊದಲ 3 ಸಮಸ್ಯೆಗಳೇ ತುಂಬಾ ದೊಡ್ಡದಿರುತ್ತೆ. ಆ ಸಮಸ್ಯೆಗಳೇನಾದ್ರೂ ಮೆಟ್ಟಿ ನಿಂತ್ರೆ ಮುಂದಿನ ಸಮಸ್ಯೆಗಳು ಅತಿ ಈಸಿಯಾಗಿ ಎದುರಿಸಬಹುದು. ಮೊದಲ 3 ಸಮಸ್ಯೆ ಗೆಲ್ಲುವುದೇ ಅಥವಾ ಅವುಗಳನ್ನ ಮೆಟ್ಟಿ ನಿಲ್ಲುವುದೇ ತುಂಬಾ ಮಹತ್ವದ್ದಿರುತ್ತೆ. ಮೊದಲನೇ ಸಮಸ್ಯೆ ಯಾವುದು ಅಂದ್ರೆ ಸ್ವಂತದ ಮನಸ್ಸು. ಯಾರು ಸಾಧನೆ ಮಾಡಬೇಕು ಅನ್ಕೊಳ್ತಾರೋ ಅವರಿಗೆ ಅವರದೇ ಮನಸ್ಸು ನಿಲ್ಲಿಸುತ್ತೆ ಅಥವಾ ತಡೆಯುತ್ತೆ. ಯಾಕೆ ಅಂದ್ರೆ ಮನಸ್ಸಿಗೆ ಆಲಸ್ಯ ತುಂಬಾ ಇಷ್ಟ. ಆಲಸ್ಯ ಅಂದ್ರೆ ಮನಸ್ಸಿಗೆ ತುಂಬಾ ಇಷ್ಟ. ಸಾಧನೆ ಅಂದ ಮೇಲೆ ಕಷ್ಟ ಪಡಬೇಕಾಗುತ್ತೆ. ಸುಮ್ಮನೆ ಯಾಕೆ ಕಷ್ಟ ಪಡ್ತೀಯ, ಸುಮ್ಮನೆ ಆ ದಾರಿ ತುಳಿಬೇಡ ಅಂತ ಮನಸ್ಸೇ, ಸ್ವಂತದ ಮನಸ್ಸೇ ತಡೆಯುತ್ತೆ. ಅದರಲ್ಲೂ ಬಹುತಾಂಶವಾಗಿ ಎಲ್ಲರೂ ಮನಸ್ಸಿನ ಮಾತನ್ನೇ ಕೇಳುವರಾಗಿರುವುದರಿಂದ ಬಹುತಾಂಶವಾಗಿ ಇಲ್ಲಿಯೇ ಅಂದ್ರೆ ಮೊದಲ ಹೆಜ್ಜೆ ಹಾಕುವ ಮೊದಲ ಅಡೆತಡೆಯಲ್ಲಿಯೇ ಎಲ್ಲರೂ ಸೋತು ಶರಣಾಗಿ ಬಿಡುತ್ತಾರೆ. ಅಂದ್ರೆ ಸಾಧನೆಯ ದಾರಿಯಿಂದ ದೂರವಾಗಿ ಬಿಡುತ್ತಾರೆ. ಯಾರೋ ಒಬ್ರು ಮನಸ್ಸನ್ನ ಒಪ್ಪಿಸಿ ನಿಂತ್ರೆ, ಮನಸ್ಸನ್ನ ಮೀರಿ ನಿಂತ್ರೆ ಎರಡನೇ ಸಮಸ್ಯೆ ಅಥವಾ ಎರಡನೇ ಅಡೆತಡೆಯಾಗಿ ಬರುತ್ತೆ. ಅದು ನಮ್ಮ ಮನೆಯವರು ಅಥವಾ ಸಾಧಕನ ಮನೆಯವರು. ಮನೆಯವರಿಗೆ ಆ ಸಾಧಕನ ಮೇಲೆ ವಿಶ್ವಾಸ ಇರೋದಿಲ್ಲ ಅಥವಾ ಅಂತಹ ಸಾಧನೆಯ ದಾರಿಯಲ್ಲಿ ನಡೀತಿರಬೇಕಾದ್ರೆ ಏನಾದ್ರೂ ಅನಾಹುತ ಆಗಬಹುದೇನೋ ಅಂತ ಅಂಜಿ ಆ ಸಾಧನೆ ಮಾಡಬೇಕು ಅಂತ ಹೊರಟಿರುವವನನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ. ಒಂದು ವೇಳೆ ಸಾಧನೆ ಮಾಡಬೇಕು ಅನ್ಕೊಂಡವನು ಮನೆಯವರನ್ನೂ ಒಪ್ಪಿಸಿ ಅಂದ್ರೆ ಮನಸ್ಸನ್ನೂ ಗಟ್ಟಿ ಮಾಡಿ ಮನೆಯವರನ್ನೂ ಒಪ್ಪಿಸಿದ್ದೇ ಆದ್ರೆ ಮೂರನೇ ದೊಡ್ಡ ಸಮಸ್ಯೆ ಬರುತ್ತೆ. ಅದು ಏನು ಅಂದ್ರೆ ನಮ್ಮವರು ಅಂತ ಏನಿರ್ತಾರಲ್ಲ ಈ ಸಮಾಜದಲ್ಲಿ, ಅವರೆಲ್ಲರೂ ಕೂಡಿ ಅಡೆತಡೆಯನ್ನ ನಿರ್ಮಾಣ ಮಾಡೋಕ್ ಶುರು ಮಾಡ್ತಾರೆ. ಯಾಕೆ? ಸಾಧಕನಾದವನು, ಸಾಧನೆಯ ದಾರಿ ಹಿಡಿಯುತ್ತಿರುವವನು ಸಾಧನೆಯಲ್ಲಿ ಯಶಸ್ವಿಯಾದ್ರೆ ನಮ್ಮ ಪಾಡೇನು, ನಮ್ಮ ಗತಿ ಏನು ಅಂತ ಚಿಂತೆಗೀಡಾಗ್ತಾರೆ. ಬಂಧುಗಳೇ, ಅವನೇನಾದ್ರೂ ಸಾಧನೆಯಲ್ಲಿ ಯಶಸ್ವಿ ಆದ್ರೆ ಅದರಿಂದ ಅವರಿಗೆ ಒಳ್ಳೆಯದೇ ಆಗೋದಿರುತ್ತೆ. ಆದ್ರೂ ಕೂಡ ಅವರಿಗೆ ಹೊಟ್ಟೆ ಕಿಚ್ಚಿನಿಂದ ಭಯ ಹುಟ್ಟುತ್ತೆ. ಹೀಗಾಗಿ ಅದರಲ್ಲಿ ಬಹುತಾಂಶವಾಗಿ ಸಾಧನೆ ಮಾಡಲು ಹೊರಟಿರುವವನನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ. ಕೆಲವೊಬ್ಬರು ಏನೋ ಒಂದು ಮಾತಾಡಿ ಮನೋಬಲವನ್ನ ಅಥವಾ ಮನೋಧೈರ್ಯವನ್ನ ಕುಗ್ಗಿಸೋ ಪ್ರಯತ್ನ ಮಾಡ್ತಾರೆ. ಇನ್ನು ಕೆಲವರು ಆತನಿಗೆ ಸಹಕಾರದ ಅವಶ್ಯಕತೆ ಏನಾದ್ರೂ ಇದ್ರೆ ಅಸಹಕಾರ ಮಾಡಿ ಅಥವಾ ಸಹಕಾರ ನೀಡದೆ ಆತನನ್ನ ನಿಲ್ಲಿಸೋಕ್ ಪ್ರಯತ್ನ ಮಾಡ್ತಾರೆ. ಅದರಲ್ಲೂ ಇನ್ನು ಕೆಲವರು ಹೇಗೆ ಅಂದ್ರೆ ಪರದೆಯ ಹಿಂದೆ ಏನೋ ಕುತಂತ್ರ ಮಾಡಿ ಅವನನ್ನ ನಿಲ್ಲಿಸೋಕ್ ಪ್ರಯತ್ನ ಮಾಡ್ತಾರೆ. ಅಂದ್ರೆ ನಮ್ಮವರು ಅನ್ನೋರು ಎಷ್ಟು ಜನ ಇದಾರಲ್ಲ ಅವನಿಗೆ, ಅಂಥವರೆಲ್ಲರೂ ಕೂಡಿ ಹಗ್ಗ ಹಾಕಿ ಅವನ ಕಾಲನ್ನ ಹಿಂದಕ್ಕೆಳೆಯೋ ಪ್ರಯತ್ನ ಮಾಡ್ತಾರೆ, ನಿಲ್ಲಿಸೋ ಪ್ರಯತ್ನ ಮಾಡ್ತಾರೆ. ಬಂಧುಗಳೇ, ಇದು ಮೂರನೇ ದೊಡ್ಡ ಸಮಸ್ಯೆ. ಬಂಧುಗಳೇ, ಸಾಧನೆ ಮಾಡಲು ಹೊರಟಿರುವವನೇನಾದ್ರೂ ಮನಸ್ಸು, ಮನೆಯವರು ಮತ್ತು ನಮ್ಮವರು ಅನ್ನುವರಿಂದ ನಿರ್ಮಾಣವಾದ ಸಮಸ್ಯೆಗಳಿಂದ ಏನಾದ್ರೂ ಪರಿಹಾರ ಕಂಡ್ರೆ ಅಥವಾ ಇವುಗಳನ್ನ ಮೆಟ್ಟಿ ನಿಂತ್ರೆ ಆತನಿಗೆ ಸಾಧನೆ ಎಂಬುದು ತುಂಬಾ ಸಮೀಪ ಇರುತ್ತೆ. ಬಂಧುಗಳೇ, ತುಂಬಾ ಸಮೀಪವಾಗಿರುತ್ತೆ. ಧನ್ಯವಾದಗಳು.